ಟರ್ಶಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ನಂಬಿಕೆ ಸಂಬಂಧಗಳ ಬುನಾದಿಯಾಗಿರಬಹುದು, ಆದರೆ ಎಲ್ಲರೂ ನಂಬಿಕೆಗೆ ಅರ್ಹರಾಗಿರುವುದಿಲ್ಲ. ಪ್ರೀತಿ ಭಾವನೆಯ ಅನುಬಂಧವೇ ಆಗಿರಬಹುದು, ಆದರೆ ಎಲ್ಲರಿಗೂ ನೈಜ ಪ್ರೀತಿ ದೊರೆಯುವುದಿಲ್ಲ. ಒಬ್ಬರನ್ನು ನಂಬೋದು ತಪ್ಪಲ್ಲ, ಆದರೆ ಅತಿಯಾಗಿ ನಂಬಿ ಮೋಸ ಹೋಗ್ತೀವಲ್ಲ, ಅದು ನಾವು ಮಾಡೋ ದೊಡ್ಡ ತಪ್ಪು. ಅಪರಿಚಿತರಿಂದ ಮೋಸ ಹೋದರೆ ಅಷ್ಟೇನು ದುಃಖವಾಗುವುದಿಲ್ಲ, ಆದರೆ ನಾವು ನಂಬಿರುವ ವ್ಯಕ್ತಿ ಮೋಸ ಮಾಡಿದಾಗ ತುಂಬ ದುಃಖವಾಗುತ್ತದೆ. ಮುಖಕ್ಕೆ ಮಸಿ ಬಳಿಯೋರ್ನ ಬೇಕಾದರೆ ನಂಬು, ಆದರೆ ನಂಬಿಕೆ ಅನ್ನೋ ಬಣ್ಣ ಬಳ್ಕೊಂಡು ನಾಟಕ ಮಾಡೋರ್ನ ನಂಬಬೇಡ. ನಾವು ಒಬ್ಬರ ಮೇಲೆ ಬೇಜಾರು ಆಗಿದ್ದೀವಿ ಅಂದರೆ ಅದು ಅವರ ತಪ್ಪಲ್ಲ, ನಮ್ಮದೇ ತಪ್ಪು. ಯಾಕೆಂದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಅವರ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ಭರವಸೆ. ದೇಹದ ಮೇಲೆ ಬೀಳುವ ಪೆಟ್ಟಿಗಿಂತ ನಂಬಿಕೆ ಮೇಲೆ ಬೀಳುವ ಪೆಟ್ಟು ಹೆಚ್ಚು ನೋವು ಕೊಡುತ್ತೆ. ನಂಬಿಕೆಯು ಕನ್ನಡಿಯಂತೆ, ಒಮ್ಮೆ ಅದು ಒಡೆದರೆ ನೀವು ಅದನ್ನು ಸರಿಪಡಿಸಬಹುದು, ಆದರೆ ಮೊದಲಿನಂತೆ ಸಂಪೂರ್ಣ ಸರಿಪಡಿಸಲು ಸಾಧ್ಯವಿಲ್ಲ. ಕೆಲವರು ಸುಳ್ಳು ಹೇಳುತ್ತಿದ್ದರೂ ಅದು ನಮಗೆ ಗೊತ್ತಿರುತ್ತೆ, ಆದರೂ ನಾವು ಗೊತ್ತಿಲ್ಲದವರಂತೆ ಸುಮ್ಮನೆ ಇರ್ತೇವೆ. ಯಾಕೆಂದರೆ ಇವತ್ತಲ್ಲ ನಾಳೆ ಬದಲಾಗುತ್ತಾರೆ ಅನ್ನೋ ನಂಬಿಕೆಯಿಂದ. ನಂಬಿಕೆ ಇದ್ದರೆ ಮೌನವೂ ಅರ್ಥವಾಗುತ್ತದೆ, ನಂಬಿಕೆ ಇಲ್ಲದಿದ್ದರೆ ಪ್ರತಿ ಶಬ್ದದಲ್ಲೂ ಅಪಾರ್ಥ ಗೋಚರಿಸುತ್ತದೆ. ನಂಬಿಕೆ ಎಲ್ಲ ಸಂಬಂಧಗಳ ಜೀವಾಳ. ಎಲ್ಲರನ್ನು ನಂಬಬೇಕು, ಆದರೆ ನಮ್ಮನ್ನು ನಾವೇ ಕಳೆದುಕೊಳ್ಳುವ ಹಾಗೆ ಯಾರನ್ನೂ ನಂಬಬಾರದು. ನಂಬಿಕೆ ಸಿಗಬೇಕಾದರೆ ಯೋಗ ಇರಬೇಕು, ನಂಬಿಕೆ ಉಳಿಸಿಕೊಳ್ಳಬೇಕಾದರೆ ಯೋಗ್ಯತೆ ಇರಬೇಕು. ನಂಬಿಕೆ ಇಲ್ಲದ ಕಡೆ ನೋವನ್ನು ಹಂಚಿಕೊಳ್ಳದಿರು, ನಿನ್ನ ನಂಬಿದವರನ್ನು ಎಂದಿಗೂ ದೂರ ತಳ್ಳದಿರು. ವಿಶ್ವಾಸ ಇರೋ ಕಡೆ ವಿಷ ಕೊಟ್ಟರೂ ಕುಡಿಯಬಹುದು, ಆದರೆ ನಂಬಿಕೆ ಇಲ್ಲದ ಕಡೆ ನಮ್ಮ ನೆರಳು ಸುಳಿಯಬಾರದು. ಯಾರು ಎಲ್ಲರನ್ನೂ ಅನುಮಾನದ ದೃಷ್ಟಿಯಿಂದ ನೋಡುತ್ತಾರೋ ಅಂತಹ ವ್ಯಕ್ತಿಗೆ ನಂಬಿಕಸ್ಥ ವ್ಯಕ್ತಿ ಎಂದಿಗೂ ಸಿಗಲಾರದು. ನಂಬುವುದು ಕಷ್ಟ, ಯಾರನ್ನು ನಂಬಬೇಕೆಂದು ತಿಳಿಯುವುದು ಇನ್ನೂ ಕಷ್ಟ. ನಂಬಿಕೆ ಓದುವುದಕ್ಕೆ 3 ಅಕ್ಷರಗಳೇ ಇರಬಹುದು, ಆದರೆ ಅದನ್ನು ಸಂಪಾದಿಸುವುದು ತುಂಬ ಕಷ್ಟ, ಏಕೆಂದರೆ ಅದು ಹಣಕ್ಕಿಂತಲೂ ದುಬಾರಿ. ಮರದ ಮೇಲೆ ಕುಳಿತಿರುವ ಹಕ್ಕಿಯು ಕೊಂಬೆ ಮುರಿಯುವುದಕ್ಕೆ ಹೆದರುವುದಿಲ್ಲ, ಏಕೆಂದರೆ ಅದರ ನಂಬಿಕೆ ಕೊಂಬೆಯ ಮೇಲಲ್ಲ, ತನ್ನ ರೆಕ್ಕೆಗಳ ಮೇಲೆ. ಯಾವಾಗಲೂ ನಿಮ್ಮನ್ನು ನಂಬಿರಿ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.